ಚಂದು ಫ್ಲಡ್ ಆ್ಯಕ್ಚುಲಿ ನಾವು ಸಿ ಸಿ ಎಲ್ ನಡೀತಿರ್ಬೇಕಾದ್ರೆ ನಾವು ಆಲ್ರೆಡಿ ಶುರು ಮಾಡಿದ್ವಿ, ಯಾರು ಇವನು ಫ್ಲಡ್ ಹೀರೋ ಇದ್ದಾನೆ ಅಂತ. ಸೊ ಅಲ್ಲೇ ಶುರು ಮಾಡಿದ್ದೆ ನಾನು. ನನಗೆ ಚಂದು ಈ ಸಿನಿಮಾದ ಸಾಂಗ್ ಬಂದು ಒಂದು 4-5 ಸರಿ ಕೇಳಿಸಿದ್ರು. ಬಟ್ ಒಳ್ಳೆ ಸಿಂಗರ್ ಬೇಕು, ಲಿರಿಕ್ಸ್ ಅಷ್ಟು ಚೆನ್ನಾಗಿದೆ. ಬಟ್ ಅವ್ನು ಹೇಳಿರಲಿಲ್ಲ, ಸುದೀಪ್ ಸರ್ನ ಅಪ್ರೋಚ್ ಮಾಡ್ದ ಅಂತ ಹೇಳಿರಲಿಲ್ಲ. ನಾನು ಆ್ಯಕ್ಚುಲಿ ಅವ್ರ ವಾಯ್ಸಲ್ಲಿ ಕೇಳಿದಾಗಂತೂ ಇನ್ನೂ ಸಾಂಗ್ ಇನ್ನೂ ತೂಕ ಬಂತು. ಸೊ ಅಗೇನ್ like I said, ನಾವೆಲ್ಲ ಫ್ರೆಂಡ್ಸು ನಿನ್ನ ಜೊತೆ ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು ಚಂದು. ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ ಫ್ಲಡ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಚಂದು ಭಾಯ್, ಕಂಗ್ರ್ಯಾಚುಲೇಷನ್ಸ್. ಈ ಸಾಂಗ್ನ ನಾವು ಒಟ್ಟಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮಾರು ಟೈಮ್ ಬೇರೆ ವಾಯ್ಸಲ್ಲಿ ಕೇಳಿದಾಗ ನಾನು ಹೇಳ್ತಾ ಇದ್ದೆ, ಇದು ಎಷ್ಟೊಂದು ಒಡೆದೋಗಿರೋ ಹೃದಯಗಳಿಗೆ ಪಾಚಪ್ ಆಗೋಕ್ಕೊಂದು ಸಾಂಗ್ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ ಸುದೀಪ್ ಸರ್ ಹಾಡು ಹೇಳಿದ್ದಾರೆ. ಈಗ ಆ ಸಾಂಗು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಆ್ಯಕ್ಚುಲಿ ಸಾಂಗು ನನಗೆ ಆ ಫ್ರೆಂಡ್ಶಿಪ್ನ ಎಷ್ಟೊಂದು ಜನ ಇವತ್ತು ನಾವು ಕಳ್ಕೊಂಡಿರೋರು ಇರ್ಬೋದು, ಅದನ್ನೆಲ್ಲ ಕೇಳಿದಾಗ ಎಷ್ಟೊಂದು ಜನ ವಾಪಸ್ ನೆನಪಾಗ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಮಾತು ಬಿಟ್ಟಿರ್ತೀವಿ, ಒಡೆದೋಗಿರುತ್ತೆ ಸಂಬಂಧಗಳು. ಅದನ್ನ ಈ ಸಾಂಗ್ ನೋಡಿದಾಗ ಅದೇ ನೆನಪಾಯ್ತು. ಎಷ್ಟೊಂದು ಜನ ಫ್ರೆಂಡ್ಸು ಎಷ್ಟೊಂದು ಜನ ಕಳೆದೋಗಿದ್ದಾರೆ, ಮತ್ತೆ ವಾಪಸ್ ಸೇರಬೇಕು, ಆ ಥರದ್ದು ಎಮೋಷನ್ಸ್ ಮತ್ತೆ ನೆನಪಾಗುತ್ತೆ. ಸೊ ಆ ಥರ ಒಂದು ಸಾಂಗ್ ಕೊಟ್ಟಿರೋದಕ್ಕೆ ಚಂದು ಭಾಯ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುದೀಪ್ ಸರ್ ಹಾಡು ಹೇಳಿದ್ಮೇಲೆ ಕೇಳಬೇಕಾ? ಸೊ ಥ್ಯಾಂಕ್ ಯು ಸರ್. ಈ ಥರ ಒಂದು ಸಾಂಗ್ ನಮ್ಮೆಲ್ಲರಿಗೂ ಕೇಳೋವಂಥ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಥ್ಯಾಂಕ್ ಯು. ಹಾಗೆ ಚಂದು ಭಾಯ್ ಇದು ಒಂದು ಫ್ರೆಂಡ್ಶಿಪ್ ಹೇಳ್ಬೇಕಂದ್ರೆ ನಾನು ತುಂಬ ಜೂನಿಯರ್ ಅವ್ರಿಗೆ. ಅವರು ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಇನ್ನೂ ಕಾಲೇಜಲ್ಲಿ ಓದ್ತಾ ಇದ್ದೆ, ಅವಾಗ ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ. ಅದು ಈ ಥರ CCಯಲ್ಲಿ ಕನೆಕ್ಟ್ ಆಗುತ್ತೆ ನನಗೆ ಗೊತ್ತಿರಲಿಲ್ಲ. ಸೊ ಆ ಫ್ರೆಂಡ್ಶಿಪ್ ಇನ್ನೂ ಹಾಗೆ ನಡೀತಾ ಇದೆ. ಸೊ ಗುಡ್ ಟು ಆಲ್. ಈ ಸಂಬಂಧಗಳು ಹಾಗೆ ಇರಲಿ, ಒಡೆದೋಗಿರೋ ಸಂಬಂಧನ ವಾಪಸ್ ತಗೊಂಬನ್ನಿ. ಈ ಸಾಂಗ್ ನೋಡಿ ಇನ್ಸ್ಪೈರ್ ಆಗಿ ಈ ಸಿನಿಮಾನ ಹರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಚಂದೋಣ, ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಏನಂತಂದ್ರೆ ಎಲ್ಲ 1 ಸಲ 2 ಸಲ ಸಾಂಗ್ ಕೇಳಿದ್ದಾರೆ ಅಂತಂದ್ರು. ಬಟ್ CCL ಪ್ರಾಕ್ಟೀಸ್ ಟೈಮಲ್ಲಿ ನಾನು ಆಲ್ಮೋಸ್ಟ್ 2 months ಮಾರ್ನಿಂಗ್ ಅವ್ನು ಎದುರಿಸ್ಕೊಂಡು ಗ್ರೌಂಡ್ ಕರ್ಕೊಂಡು ಹೋಗೋದ್ರಿಂದ ಅಲ್ಲಿಂದ ವಾಪಸ್ ಬರೋ ತನಕನೂ ಸಾಂಗ್ ನಾನು ಕೇಳ್ತಾನೆ ಇದ್ದೆ. ಸೊ ಆ ಲಿರಿಕ್ಸ್ ಚೇಂಜ್ ಆಗ್ತಾನೆ ಇತ್ತು. ಒಂದೊಂದು ವರ್ಡೂ ಚೇಂಜ್ ಆಗ್ತಾ ಇತ್ತು. ಹೇಳ್ತಾ ಇದ್ರು, ಮಗ ಹೆಂಗೋ ಬಂದಿದೆ ಇದು ಅಂತ ಅಂದ್ಬಿಟ್ಟು. ಅಣ್ಣ ನಾನು ಅದನ್ನೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ, ನನ್ನದು ಹೇಳೋಕ್ಕಾಗಲ್ಲ, ನೀವು ಚೆನ್ನಾಗಿ ಬರ್ದಿದ್ದೀರಣ್ಣ ಬಂದ. ಇದೊಂದು ಒಳ್ಳೆ ಫ್ರೆಂಡ್ಶಿಪ್ ಆಂಥಮ್ ಆಗುತ್ತೆ ಎಲ್ಲರಿಗೂ. ಸೊ ಒಂದು ಹಾರ್ಟ್ ಬ್ರೋಕನ್ ಅಂತ ಯಾಕಾಗಿರುತ್ತೆ ಅಂದ್ರೆ ಲವ್ ಅಲ್ಲಿ ಆಗಿರುತ್ತೆ, ಬಟ್ ಫ್ರೆಂಡ್ಶಿಪ್ ಅಲ್ಲಿ ಆಗುತ್ತಲ್ಲ, ಸೊ ಅದನ್ನ ಕನೆಕ್ಟ್ ಮಾಡುತ್ತೆ ಇದು ಅಂತ ಹೇಳಿದ್ರು ಅವಾಗ್ಲೇನೆ. ಸೊ ಅದು ಆಕ್ಚುಲಿ ಸಾಂಗ್ ಅಲ್ಲಿ ಬಂದಿದೆ. ಅಂಡ್ ಸುದೀಪ್ ಅಣ್ಣನ ವಾಯ್ಸು, ಸೊ ಫಸ್ಟ್ ಅಣ್ಣ ಆಡಿದ್ದಾರೆ ಅಂತ ಅಂದಾಗ ಅದು ಈಸಿಲಿ ಕನೆಕ್ಟೆಡ್ ಆಗುತ್ತೆ ಎಲ್ಲರಿಗೂ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅಂಡ್ ದೆನ್ ನಮ್ಮ CCL ತಂಡ, ಸೊ ಏನು ಈ ಫ್ರೆಂಡ್ಶಿಪ್ ಅಂತ ಬಂದಿದ್ದೀವಿ, ಸೊ ಇದು ಹಿಂಗೆ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊಂತೀನಿ. ಆಲ್ ದ ಬೆಸ್ಟ್ ಎಂದೋಣ. ಹಾಯ್, ಎಲ್ಲರೂ ಬಂದಿರೋ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಫ್ಲರ್ಟ್ ಮೂವಿ ಅಂದರೆ ಇದು ಟೈಟಲೇ ಒಂಥರ ಕ್ಯಾಚಿ ಆಗಿದೆ. ಸೊ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಟೈಟಲೇ ಇಟ್ಟಿದ್ದಾರೆ ಚಂದನ್ ಅವರು. ಮತ್ತು ನೀವು ಇದರಲ್ಲಿ ನಾನು ಪ್ರತಾಪ್ ಮಾತಾಡ್ತಾ ಇದ್ವಿ, ಲೈಟಾಗಿ ರಿತಿಕ್ ಥರನೇ ಕಾಣಿಸ್ತೀರಾ, ಇನ್ನೊಂದು ಸ್ವಲ್ಪ ಉದ್ದ ಹೇರ್ ಸ್ಟೈಲ್ ಬಿಟ್ಟಿದ್ರೆ ಚಂದನ್ ನೀವು ಹೇರ್ ಕಟ್ ಮಾಡ್ಬಿಟ್ಟಿದ್ದೀರಾ ಸರ್. ಆಗುತ್ತೆ ಸರ್, ಅದು ಕನೆಕ್ಟ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಫ್ಲರ್ಟ್ ಟೀಮ್ಗೆ ಒಳ್ಳೇದಾಗಲಿ, ಹೆಚ್ಚು ಜನ ಬಂದು ಈ ಮೂವಿನ ನೋಡಲಿ. ಬಿಕಾಸ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಮೂವಿ ಇದು. ಯಾಕಂದರೆ ಎಲ್ಲರೂ ಫ್ಲರ್ಟ್ ಮಾಡಿರ್ತಾರೆ ಲೈಫಲ್ಲಿ, ಹುಡುಗರೇ ಅಲ್ಲ ಹುಡುಗಿರು ಮಾಡಿರ್ತಾರೆ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತು ಅಣ್ಣ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳಿದ್ರು ಕಮ್ಮಿನೇ. ನಾನು ಆ್ಯಕ್ಚುಲಿ ವಿಟ್ನೆಸ್ ಮಾಡಿದ್ದೀನಿ ಶೂಟ್ನ, ನಾನು ಚಂದು ಅಲ್ಲ. ಅಣ್ಣ ಆ್ಯಕ್ಚುಲಿ ಇದು ಕ್ಯಾರವ್ಯಾನಲ್ಲಿ ಈ ಸಾಂಗಿಗೆ ಹೆಂಗೆ ರೆಡಿ ಆಗಬೇಕು, ಕಾಸ್ಟ್ಯೂಮ್ ವೈಸ್ ಆಗಲಿ ಮತ್ತು ಸೆಟ್ ಲೈಟಿಂಗ್ಸ್ ಆಗಲಿ, ಅವರೇ ಒಂಥರ ಸಜೆಷನ್ಸ್ ಕೊಡ್ತಾ ಇದ್ರು ಚಂದುಗೆ. ನಮಸ್ಕಾರ ಕೃಷ್ಣ. ಓಪನಿಂಗ್ ಬ್ಯಾಟ್ಸ್ಮನ್ ಸ್ವಲ್ಪ ಬೇಗ ಬಂದ್ಬಿಟ್ರು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡಾರ್ಲಿಂಗ್ ಕೃಷ್ಣ ಸರ್ ವೇದಿಕೆಯಲ್ಲಿ ನಮ್ಮ ಟೀಮ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ಕಾರಣ ಓಕೆ.
ಸೊ ನಾನು ವಿಟ್ನೆಸ್ ಮಾಡಿದ್ದೀನಿ, ನಾನು ಚಂದು ಈ ಸಾಂಗ್ ಅಣ್ಣ ಆಡ್ಬೇಕಾದ್ರೆ ತುಂಬಾ ಅದ್ಭುತವಾಗಿ ಆಡಿದ್ರು. ಅವರೇ ಒಂಥರ ಎಲ್ಲ ಈ ಲೈಟಿಂಗ್ಸ್ ಆಗಲಿ ಮತ್ತೆ ಕಾಸ್ಟ್ಯೂಮ್ ಆಗಲಿ ಎಲ್ಲ ಅವರೇ ಹೇಳ್ತಾ ಇದ್ರು ಹಿಂಗೆ ಬರಬೇಕು ಅಂತ. ಎಸ್ ಸಾಂಗ್ ವೆರಿ ವೆಲ್, ಇದೊಂಥರ ಆ್ಯಂಥಮ್ ಥರನೇ ಇದೆ. ಮತ್ತೆ ಅಣ್ಣ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಫ್ರೆಂಡ್ಶಿಪ್ಪು ಯಾರಿಗೂ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಾನು ಅವರು 7-8 ಇಯರ್ಸಿಂದ ಫ್ರೆಂಡ್ಸು. ಇದುವರೆಗೂ ನಾವು ಎಷ್ಟು ಇನ್ಕಮಿಂಗ್ ಔಟ್ಗೋಯಿಂಗ್ ನೋಡ್ಬಿಟ್ಟಿದ್ವಿ, ಕಾಲ್ಸ್ ಅಲ್ಲ ಪೀಪಲ್. ಸೊ ಎಲ್ಲರೂ ಅಷ್ಟೇ ಒಂದು ಅಜೆಂಡಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಬರ್ತಾರೆ. ಯಾರು ಅಷ್ಟೇ ಇದುವರೆಗೂ ನಾನು ನೋಡಿರೋ ಪ್ರಕಾರ ನೀವು ಹೆಂಗಿದ್ದೀರಾ ಅಣ್ಣ ಚೆನ್ನಾಗಿದ್ದೀರಾ ಆ ಥರ ಏನಕ್ಕೂ ಬರಲ್ಲ. ಈ 7 ಇಯರ್ಸಲ್ಲಿ ನಾನು ನೋಡಿದ್ದೀನಿ. ಸೊ ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಜೆಂಡಾಸ್ ಇದ್ರೆ ವರ್ಕ್ ಆಗಲ್ಲ. ಅಲ್ಲಿ ಬರೀ ಲವ್, ಕೇರ್, ರೆಸ್ಪೆಕ್ಟ್ ಇಷ್ಟೇ ಇರಬೇಕು. ಸೊ ವಿ ಹ್ಯಾವ್ ವಿಟ್ನೆಸ್ಡ್, ನಾನು ಅಣ್ಣ ಬೇಜಾನ್ ಜನ ನೋಡ್ಬಿಟ್ಟಿದ್ದೀವಿ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಈ ಸಾಂಗ್ ಚೆನ್ನಾಗಿ ಆಡಿದ್ದಾರೆ. ಈ ಸಾಂಗ್ ಅದನ್ನ ಎಲ್ಲ ಮರೆಸುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ನಾನು ಯಾವಾಗಲೂ ಅಷ್ಟೇ ಎಲ್ಲ ಇಂಟರ್ವ್ಯೂನಲ್ಲೂ ಹೇಳ್ತಾ ಇರ್ತೀನಿ, ಅಭಿನಯ ಚಕ್ರವರ್ತಿ, ಭಾಷಾ, ಕಿಚ್ಚ ಸುದೀಪ್ ಅಂದರೆ ಲಾಯಲ್ ಇಲ್ಲದೆ ಇರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಅಭಿನಯ, ಭಾಷಾ ಚಕ್ರವರ್ತಿ, ಕಿಚ್ಚ ಸುದೀಪ್. ಥ್ಯಾಂಕ್ ಯು, ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ನೀವು ಕೆಳಗೆ ಹೋಗೋದಕ್ಕೂ ಮೊದಲು ಒಂದು ಲಾಸ್ಟ್ ಕ್ವಶನು. ಸಿನಿಮಾ ಹೆಸರು ಫ್ಲರ್ಟ್ ಆಗಿರೋದ್ರಿಂದಾಗಿ ನೀವೆಲ್ಲರೂ ಜೊತೆಗೆ ತುಂಬಾ ಟೈಮ್ ಕಳೆಯೋದ್ರಿಂದಾಗಿ ಸಾಗರ್ ಅವ್ರಿಗೆ ಗೊತ್ತಾಯ್ತು ಏನು ಕ್ವಶನ್ ಅಂತ. ಆಲ್ರೆಡಿ ಸ್ಮೈಲ್ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಇಡೀ ಟೀಮಲ್ಲಿ, ಸಿಸಿಲ್ ಟೀಮಲ್ಲಿ ಸ್ವಲ್ಪ ಜಾಸ್ತಿ ಫ್ಲರ್ಟ್ ಮಾಡೋರು ಯಾರು ಅಂತ ಒಂದು ಹೆಸರು. ಯಾರು? ಕರಣ್? ಎಲ್ಲರ ಸಹಮತ ಇದೆಯಾ? ಓಕೆ, ಸೀರಿಯಸ್ಲಿ? ಓಕೆ, ಕಂಗ್ರ್ಯಾಚುಲೇಷನ್ಸ್ ಕರಣ್. ಸಿನಿಮಾ ಪ್ರಮೋಟ್ ಮಾಡೋದಕ್ಕೆ ನೀವು ಕೂಡ ಹೆಲ್ಪ್ ಆಗ್ತದೆ. ನನ್ನ ಹೆಸರಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅಂತ. ಥ್ಯಾಂಕ್ ಯು. ನನಗೆ ಅದಕ್ಕೆ ಹೇಳ್ತಾ ಜೋಕ್ ಮಾಡ್ತಾ ನಿಂತ್ಕೊಂಡು ಅದಕ್ಕೆ. ಓಕೆ, ಹೆಂಗೆ ಜೋಕು ಹಂಗಾದ್ರೆ ಇವರಲ್ಲ ಅಂತ ಗೊತ್ತಾಯ್ತು. ಒಳ್ಳೆ ಹುಡುಗ, ಯಾರ ಹತ್ರ ನಾವು ಸೊ ಮಾತಾಡಲ್ಲ. ಯಾರು ಹೆವಿ ಫ್ಲರ್ಟ್ ಮಾಡೋದು ಯಾರು? ಫ್ಲರ್ಟ್ ಇದ್ದಾರೆ ಸುಮಾರು ಜನ. ಬಚ್ಚನ್ ಇದ್ದಾನೆ. ಬೇಡ ಬಿಡಿ, ತುಂಬಾ ರಿವೀಲ್ ಮಾಡಿದ್ರು ಕಷ್ಟ ಆಗೋದು, ಮನೆಗೆ ಹೋಗ್ಬೇಕು. ಆಕ್ಚುಲಿ ಎಲ್ಲರೂ ಮದುವೆ ಆಗಿದ್ದಾರೆ. ಸೊ ಹಂಗಾಗಿ ಹಂಗಾದ್ರೆ ಹೇಳೋದು ಬೇಡ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಫ್ಲರ್ಟ್. ಓಕೆ, ಚಂದನ್ ಅವರು ದಯವಿಟ್ಟು ಜಾಯ್ನ್ ಆಗಿ. ಡಾರ್ಲಿಂಗ್ ಕೃಷ್ಣ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ ದೊಡ್ಡ ಫ್ಲರ್ಟ್. ಇವತ್ತು ಸಾಂಗ್ ನೋಡಿದ್ದು ತುಂಬ ಖುಷಿ ಆಯಿತು ಚಂದು. ನನ್ನ ಶೂಟಿಂಗ್ ಸ್ಪಾಟ್ ಕೂಡ ಹೋಗಿ ಕೆಲವೊಂದು ಸೀನ್ಗಳಿದೆ, ಬಟ್ ಅಲ್ಲೇ ನನಗೆ ನಿಲ್ಲಕ್ಕಾಗಿಲ್ಲ. ಬಟ್ ಸಿನಿಮಾದಲ್ಲಿ ಹೆಂಗೆ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೀನ್ಗಳು ಮಾಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರ್ದಿದ್ದೀರಾ. ಸೊ ಕಂಪೋಸಿಂಗು ತುಂಬ ಚೆನ್ನಾಗಿದೆ. ಸುದೀಪಣ್ಣ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಟೀಮ್ಗೆ ಒಳ್ಳೆಯದಾಗಲಿ, ಸಕ್ಸಸ್ ಆಗಲಿ ಸಿನಿಮಾ. ಚಂದು, ಆಲ್ ದಿ ಬೆಸ್ಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.